ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ತೋರಿಸ್ತಿರೋದು ತಲೆ ಮಾಂಸದ ಸಾಂಬಾರ್ ಯಾವ ತರ ಮಾಡೋದು ಅಂತ. ಇಲ್ಲಿ ನೋಡಿ, ಇದಕ್ಕೆ ಬೇಕಾಗಿರೋದು ಟೊಮೊಟೊ ಮತ್ತೆ ಖಾರದ ಪುಡಿ, ಸಾಂಬಾರ್ ಪುಡಿ, 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ, 1 ಟೇಬಲ್ ಸ್ಪೂನ್ ಅಷ್ಟು ಶುಂಠಿ, 1 ಗೆಡ್ಡೆ ಬೆಳ್ಳುಳ್ಳಿ, ಧನಿಯಾ ಪುಡಿ, ಕಡಲೆ ಮತ್ತೆ ಗಸಗಸೆ, ಅದಾದ್ಮೇಲೆ 2 ಹುಳಿ ಟೊಮೊಟೊ, ಆಮೇಲೆ 2 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಆಮೇಲೆ ಸ್ವಲ್ಪ ಕಾಯಿ, ಆಮೇಲೆ ಸ್ವಲ್ಪ ಮೆಂತ್ಯ ಸೊಪ್ಪು ತಗೊಂಡಿದ್ದೀನಿ. ನೀವು ಸ್ವಲ್ಪ ಮೆಂತ್ಯ ಸೊಪ್ಪು ಇಲ್ಲ ಅಂತ ಅಂದ್ರೆ ಪುದೀನ ಸೊಪ್ಪು ತಗೊಳ್ಳಿ, ನನ್ನ ಹತ್ರ ಅದಿಲ್ಲ. ಇವಾಗ ನೋಡಿ, ಫಸ್ಟ್ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡು ಅದನ್ನ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಅದು ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಆತರ ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಾದ್ಮೇಲೆ ಇವಾಗ ನೋಡಿ, ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ತಗೊಂಡಿದ್ದೀನಿ. ಅರಿಶಿನ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಅದನ್ನ ಹುರ್ಕೋಬೇಕು. ಆಮೇಲೆ ಅದಾದ್ಮೇಲೆ ನಾವ್ ಇದಕ್ಕೆ ಮಟನ್ನ ಬೇಯಿಸ್ಕೊಳಕ್ಕೆ, ಅಂದ್ರೆ ತಲೆ ಮಾಂಸ ತಗೊಂಡಿರ್ತೀವಲ್ಲ ಅದನ್ನ ಬೇಯಿಸ್ಕೊಳಕ್ ಹಾಕೊಳ್ಳೋಣ. ಇಲ್ಲಿ ನೋಡಿ, ನೀಟಾಗಿ ತೊಳೆದಿಟ್ಕೊಂಡಿದೀನಿ ನಾನು ಅರಿಶಿನ ಹಾಕಿ. ನೀವು ಕಾಣಿಸ್ತಿರ್ಬೋದು ಚೆನ್ನಾಗಿ. ಇಲ್ಲಿ ಇವಾಗ ನಾವು ತೊಳೆದಿಟ್ಕೊಂಡಿದೀವಲ್ಲ, ಈ ಮಾಂಸನ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕ್ಬಿಟ್ಟು 8-10 ವಿಸಲ್ ಹೊಡಿಸ್ಕೊಳ್ಳಿ. ಅವಾಗ ಚೆನ್ನಾಗಿ ಬೆಂದಿರುತ್ತೆ ಮಟನ್, ಮಕ್ಳೆಲ್ಲ ತಿನ್ನೋ ತರ. ಇವಾಗ ನೋಡಿ, ಅದನ್ನ ಫಸ್ಟ್ ಕಲ್ಸಕ್ ಆಗಲ್ಲ ನಮ್ಗೆ, ಅದಕ್ಕೆ ಆತರ ನಾನು ಮಿಕ್ಸ್ ಮಾಡ್ತಿದ್ದೀನಿ. ನೀವು ಕೂಡ ಅಷ್ಟೇ. ಆಗ ಇದಕ್ಕೆ ನಮ್ಗೆ ಎಷ್ಟು ನೀರ್ ಬೇಕು ಅಂದ್ರೆ ಮಟನ್ ಮುಳುಗೋ ಅಷ್ಟು, ತಲೆ ಮಾಂಸ ಎಷ್ಟು ಇದೆ ಅದು ಮುಳುಗೋ ಅಷ್ಟು ನೀರ್ ತಗೊಳ್ಳಿ. ಇವಾಗ ನಾನು ಇಲ್ಲಿ ಹಾಕೊಂತಿದ್ದೀನಿ ನೋಡಿ, ನನ್ಗೆ 4 ಲೋಟ ನೀರ್ ಬೇಕಿತ್ತು, ನಾನು 4 ಲೋಟ ನೀರ್ ಹಾಕೊಂಡಿದ್ದೀನಿ. ನಿಮ್ಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟಿರ್ಬೇಕು ಮತ್ತೆ ಎಷ್ಟು ಜನ ಇದ್ರ ಅದನ್ನ ನೋಡ್ಕೊಂಡು ವಿಸಲ್ಗೆ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಒಂದ್ ಸ್ವಲ್ಪ ಉಪ್ಪು ಹಾಕೊಂತಿದೀನಿ, ಮತ್ತೆ ಖಾರಕ್ಕೆ ಉಪ್ಪು ಹಾಕೋಬೇಕಲ್ಲ ಅದಕ್ಕೆ. ಇವಾಗ ಚೆನ್ನಾಗಿ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ. ಇವಾಗ ಲಿಡ್ ಕ್ಲೋಸ್ ಮಾಡಿ 8-10 ವಿಸಲ್ ಹೊಡ್ಸಿ ಚೆನ್ನಾಗಾಗುತ್ತೆ. ಇನ್ನೊಂದ್ ಕಡೆ ಇನ್ನೊಂದ್ ಬಾಂಡ್ಲಿಗೆ ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಿದೀನಿ. ಅದು ಚೆನ್ನಾಗಿ ಕಾದ್ಮೇಲೆ ಇವಾಗ ನಾವ್ ಅದಕ್ಕೆ 1 ಟೇಬಲ್ ಸ್ಪೂನ್ ಮತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಹಾಕೊಂತಿದೀನಿ. ಇದು ತಲೆಕಾಲ್ ಮಾಂಸದ ಸಾರಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತುಂಬಾ ಇಂಪಾರ್ಟೆಂಟ್. ಫ್ರೆಶ್ ಆಗಿರೋದ್ ತಗೊಳ್ಳಿ ಆದಷ್ಟು. ಇವಾಗ ನೋಡಿ, ಅದನ್ನ ನೀಟಾಗಿ ಮಿಕ್ಸ್ ಮಾಡ್ತಿದೀನಿ ಚೆನ್ನಾಗಿ. ಈ ತರ ತಳ ಹಿಡಿದೇ ಇರೋ ತರ ನೀವು ನೀಟಾಗಿ ಕೈ ಬಿಡ್ದೇನೆ ಮಿಕ್ಸ್ ಮಾಡ್ಕೊಳ್ಳಿ. ಮತ್ತೆ ಇದಕ್ಕೆ ಇನ್ನೊಂದ್ ಸ್ವಲ್ಪ ಅರಿಶಿನ ಹಾಕೊಂತಿದೀನಿ. ಯಾಕೆ ಅಂದ್ರೆ ಅದು ಹಸಿ ಸ್ಮೆಲ್ ಇರುತ್ತಲ್ಲ ತಲೆ ಮಾಂಸ, ಮತ್ತೆ ಅದರಲ್ಲಿ ಬ್ಯಾಕ್ಟೀರಿಯಾಸ್ ಜಾಸ್ತಿ ಇರುತ್ತೆ, ಹುಳಗಳೆಲ್ಲ. ಅದರಿಂದ ನೀವು ತಲೆ ಮಾಂಸ ಹೊಡ್ಸ್ಕೋಬೇಕಾದ್ರೆ ಮುಂದೆ ಮೂತಿ ಇರುತ್ತಲ್ಲ ಅದನ್ನ ಫುಲ್ ತೆಗೆಸ್ಬಿಡಿ. ಅದರಲ್ಲಿ ಹುಳ ಇರುತ್ತೆ ಅನ್ನೋದು ಸತ್ಯ. ಆದ್ರಿಂದ ಅದನ್ನ ತೆಗೆಸ್ಬಿಟ್ಟು ಇನ್ ಮಿಕ್ಕಿದ ಮಾಂಸನೆಲ್ಲ ಹೊಡ್ಸ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಅದು ಮುಂದೆ ಮೂತಿ ಮಾತ್ರ ಇರುತ್ತಲ್ಲ ಮೂಗತ್ರ, ಅದನ್ನ ಫುಲ್ ತೆಗೆಸ್ಬಿಡಿ. ಇವಾಗ ನೋಡಿ, 2 ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಚಿಕ್ಕದಾಗಿ, ಅದನ್ನ ಹಾಕ್ತಿದೀವಿ. ಅರಿಶಿನ ಮತ್ತೆ ಫಸ್ಟೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದೀವಲ್ಲ ಅದಕ್ಕೆ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಬ್ರೌನ್ ಕಲರ್ ಆಗ್ಲಿ ಈರುಳ್ಳಿ. ಇವಾಗ ನೋಡಿ, ಒಂದ್ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರ್ಕೊಂಡಿರೋದು, ಆಮೇಲೆ ಸ್ವಲ್ಪ ಅದಕ್ಕೆ ಇವಾಗ ನಾವು ಕೊತ್ತಂಬರಿ ಸೊಪ್ಪು ಹಾಕೊಂತಿದೀವಿ. ಇದಕ್ಕೆ ಫಸ್ಟ್ ಖಾರಕ್ಕೆ ಏನು ತಗೋಬಾರ್ದು, ನಾವು ಬರೀ ಇದು ಹುಳಿ ಖಾರ ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋದು. ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ, ನನ್ಗೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮನೇಲೆ ಮಾಡಿರೋದ್ರಿಂದ ಜಾಸ್ತಿ ಬೆಳ್ಳುಳ್ಳಿ ನಾನು ಅದಕ್ಕೆ ಹಾಕಿ ರುಬ್ಬಿರಲ್ಲ. ಅದಕ್ಕೆ 1 ಬೆಳ್ಳುಳ್ಳಿ ಮತ್ತೆ ಇನ್ನೊಂದು ಗೆಡ್ಡೆ ಹಾಕೊಂಡು ಅದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪನ್ನ ಹಾಕೊಂಡು ರುಬ್ಕೋಬೇಕು. ಮೆಂತ್ಯ ಸೊಪ್ಪಿಲ್ಲ ಅಂತ ಅಂದ್ರೂ ಪರವಾಗಿಲ್ಲ, ಸ್ಕಿಪ್ ಮಾಡಿ. ಇದ್ರೆ ಹಾಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಇವಾಗ ನೋಡಿ, ಗ್ರೀನ್ ಮಸಾಲಾ ರೆಡಿ ಆಯ್ತು. ಇಲ್ಲಿ ನೋಡಿ, ಇವಾಗ ಇದನ್ನ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದನ್ನ ಕೂಡ ನಾವು ಚೆನ್ನಾಗಿ ಇವಾಗ ನೋಡಿ, ಇದನ್ನ ಕೈ ಬಿಡ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾಕೆ ಅಂದ್ರೆ ತಳ ಹತ್ಬಿಡುತ್ತೆ, ಸೊ ಅದರಿಂದ. ಇವಾಗ ಮತ್ತೆ ಮಿಕ್ಸಿ ಜಾರ್ಗೆ ಇನ್ನೊಂದು ಖಾರನ ನಾವು ಮಾಡ್ಕೋಬೇಕು. ಇದಕ್ಕೆ ಟೊಮೊಟೊ, ಅದಾದ್ಮೇಲೆ ಕಡ್ಲೆ. ಇವಾಗ ನೋಡಿ, ನಾನು ಯಾವ ತರ ತಗೊಂತಿದೀನಿ, ಇಷ್ಟೇ ಖಾರಕ್ಕೆ ಇಷ್ಟೇ ಹಾಕೊಂಡ್ ಮಾಡಿ, ಅವಾಗ ಚೆನ್ನಾಗಿರುತ್ತೆ. ನಾವು ಎಕ್ಸ್ಟ್ರಾ ಜಾಸ್ತಿ ಅದೇನೇನೋ ಹಾಕ್ತಿವಲ್ಲ ಅದರಿಂದ ಸಾಂಬಾರ್ ಕೆಟ್ಟೋಗುತ್ತೆ ಅಷ್ಟೇ. ಇವಾಗ 1 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆ ಹಾಕ್ತಿದೀನಿ. ಇದಕ್ಕೆ ನಾನು ಮೇನ್ ಆಗಿ ಚಕ್ಕೆ ಮತ್ತೆ ಲವಂಗನ ಯೂಸ್ ಮಾಡ್ತಿಲ್ಲ, ಯಾಕೆ ಅಂದ್ರೆ ಅದೇ ಸ್ಮೆಲ್ ಬರುತ್ತೆ, ಸೊ ಅದರಿಂದ. ಇಲ್ಲಿ ನೋಡಿ, ನಿಮಗೆ ಕಾಣಿಸ್ತಿದೆಯಾ, ಇಷ್ಟೇ ನಾನು ಹಾಕೊಂಡಿರೋದು ಗಸಗಸೆ, ಕಡಲೆ ಮತ್ತೆ ಟೊಮೊಟೊ. ಇವಾಗ ಖಾರ ಕೂಡ ನೀಟಾಗಿ ಬಿಟ್ಕೊಂತಿದೆ. ಇವಾಗ ನಾನು ಇದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ತಗೊಂತಿದ್ದೀನಿ.
ಖಾರದ ಪುಡಿ ಎಲ್ಲ ನೀಟಾಗಿ ಅದಕ್ಕೆ ಮಿಕ್ಸ್ ಆಗೋ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬಿಡಿ ಬಿಡಿಯಾಗಿ ತಗೊಂಡಿದ್ದೀನಿ, ಖಾರದ ಪುಡಿ ಬೇರೆ ಧನಿಯಾ ಪುಡಿ ಬೇರೆ ಆ ತರ. ನೀವು ಅದೇ ತರ ತಗೊಳ್ಳೋದಾದ್ರೆ ಈ ತರ ಮಾಡಿ, ಎರಡು ಮಿಕ್ಸ್ ಅಲ್ಲಾದ್ರೆ ಒಂದೇ ಸಲ ಹಾಕೊಂಡೆ ಮಾಡ್ಕೊಳ್ಳಿ. ಇವಾಗ ನೋಡಿ ಖಾರದ ಪುಡಿ 2 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಧನಿಯಾ ಪುಡಿ 1.5 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ. ಯಾಕೆ ಅಂದ್ರೆ ಮಟನ್ ಸಾರಲ್ಲಿ ಖಾರ ಇರಬೇಕು, ಸೊ ಅದ್ರಿಂದ ನಾವು 2 ಸಮಾನವಾಗಿ ತಗೊಂಡ್ರೆ ಖಾರ ಇರಲ್ಲ, ಸಾಂಬಾರು ಸಪ್ಪೆ ಸಪ್ಪೆ ಆಗಿರುತ್ತೆ, ಸೊ ಅದರಿಂದ ಅಷ್ಟೇ. ನಾನು ಯಾವ ತರ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಈಗ ಅದಾದ್ಮೇಲೆ ಇವಾಗ ಟೊಮೊಟೊ ಖಾರ ರುಬ್ಬಿದ್ವಲ್ಲ ಅದನ್ನ ಕೂಡ ಹಾಕ್ತಿದ್ದೀನಿ. ಇಲ್ಲಿ ನೋಡಿ ಎಷ್ಟು ನೈಸಾಗಿ ರುಬ್ಕೊಂಡಿದೀನಿ ಅಂತ. ನೀವು ಕೂಡ ಅದೇ ತರ ರುಬ್ಕೊಳ್ಳಿ, ನಿಮಗೆ ಕಾಣಿಸ್ತಿರ್ಬೇಕಿಲ್ಲಿ. ನಿಜವಾಗ್ಲೂ ಈ ಸಾಂಬಾರ್ ಚೆನ್ನಾಗಿ ಬರುತ್ತೆ. ನೀವು ಯಾರು ತಲೆ ಮಾಂಸ ತಿನ್ನಲ್ಲ ಅಂತ ಹೇಳ್ತಾರೆ ಅವ್ರನ್ನ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ನೀವು ಯಾವಾಗ್ಲೂ ತಲೆ ಮಾಂಸನೇ ತರಿಸ್ತೀರಾ. ಮಕ್ಳು ತುಂಬಾ ಇಷ್ಟಪಟ್ಟು ತಿಂತಾರೆ, ಯಾಕಂದ್ರೆ ಮೆತ್ತಗ್ ಬೇಯಿಸಿರ್ತೀವಲ್ಲ, ಸೊ ಅದರಿಂದ ಮಕ್ಳಿಗೆ ಕೈ ಕಾಲು ಗಟ್ಟಿ ಇರುತ್ತೆ ಅಂತ ಹೇಳಿ ತಂದು ಮಾಡ್ತೀವಿ ನಾವು. ಇವಾಗ ನೋಡಿ ಫಸ್ಟೇ 1 ಟೇಬಲ್ ಸ್ಪೂನ್ ಹಾಕಿದೀವಿ ನಾವು ಉಪ್ಪನ್ನ. ಇವಾಗ ಖಾರಕ್ಕೆ 1 ಟೇಬಲ್ ಸ್ಪೂನ್ ಹಾಕೊಂತಿದೀನಿ. ಇಷ್ಟೇ ಉಪ್ಪು ಹಾಕೋದು. ಯಾಕೆ ಅಂತ ಅಂದ್ರೆ ನಾವು ಮತ್ತೆ ಲಾಸ್ಟ್ ಆಗಿ ರುಚಿ ನೋಡ್ಬಿಟ್ಟು ಸಪ್ಪೆ ಆಗಿದ್ರೆ ಸ್ವಲ್ಪ ಹಾಕೋಬಹುದು ಅಷ್ಟೇ. ಇವಾಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಇದನ್ನ ನಾನು. ತಳ ಹಿಡಿಯುತ್ತೆ, ನೀವು ತಳ ಹಿಡಿದೇ ಇರೋ ತರ ನೋಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ಟೀಲ್ ಪಾತ್ರೆಯಲ್ಲಿ ಮಾಡೋರು ಯಾವಾಗ್ಲೂ ಅಷ್ಟೇ ಅಡ್ಗೆನ ಲೋ ಫ್ಲೇಮ್ ಅಲ್ಲಿ ಇಟ್ಬಿಟ್ಟು ಮಾಡಿ, ಯಾಕೆ ಅಂದ್ರೆ ಬೇಗ ತಳ ಹಿಡಿದ್ ಬಿಡುತ್ತೆ, ಗೊತ್ತಾಗಲ್ಲ ನಮ್ಗೆ. ಇವಾಗ ಅದಕ್ಕೆ ಸ್ವಲ್ಪ ಜಾರಿಗೆ ನೀರ್ ಹಾಕ್ಬಿಟ್ಟು ಹಾಕ್ತಿದೀನಿ ನಾನು ಖಾರಕ್ಕೆ. ಇವಾಗ ನಮ್ಗೆ ಸಾಂಬಾರ್ ಯಾವ ಕನ್ಸಿಸ್ಟೆನ್ಸಿಲ್ ಬೇಕು ಅಂತ ನೋಡ್ಬಿಟ್ಟು ನಾವು ನೀರ್ ಹಾಕೋಬೇಕು. ಇವಾಗ ಇಲ್ಲಿ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡ್ಕೊಂತಿದೀನಿ ಇಲ್ಲಿ ನೀರ್ ಹಾಕ್ಬಿಟ್ಟು. ಇವಾಗ ನೋಡಿ ಮಟನ್ ವಿಸಲ್ ಓಪನ್ ಮಾಡೋಣ. ಮಟನ್ ವಿಸಲ್ ಯಾವ ತರ ಬೆಂದಿರುತ್ತೆ ಅಂತ ನೋಡೋಣ. ಓಪನ್ ಮಾಡಿ ವಿಸಲ್ ಎಲ್ಲ ಹೋಗಿದೆ. ಇಲ್ಲಿ ನೋಡಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ. ಕಾಣಿಸ್ತಿದೆಯಾ ನಿಮ್ಗೆ ಯಾವ ತರ ಬೆಂದಿದೆ ಅಂತ? ಇವಾಗ ನೋಡಿ ಇದನ್ನ ಸಾಂಬಾರ್ ಖಾರ ಕೂಡ ನೀಟಾಗಿ ಎಣ್ಣೆ ಬಿಟ್ಟವ್ರಗ ಹುರ್ಕೋಬೇಕು. ಇಲ್ಲಿ ನೋಡಿ ಕಾಣಿಸ್ತಿದೆ ಅಲ್ಲ, ಈ ತರ ಆದ್ಮೇಲೆ ಮಟನ್ ಹಾಕಿ. ಯಾಕೆ ಅಂದ್ರೆ ಅವಾಗ ಮಟನ್ ಬೇಗ ಖಾರನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಸೊ ಅದರಿಂದ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ಎಷ್ಟು ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಅಂತ. ಅದೇ ತರ ನೀವು ಕೂಡ ಮಿಕ್ಸ್ ಮಾಡ್ಕೊಳ್ಳಿ. ಪೀಸು ಮತ್ತೆ ತಲೆ ಮಾಂಸದ್ದು ಅದು ಮೂಳೆಗಳಿರುತ್ತಲ್ಲ ಅದು ಬಿಟ್ಕೋಬೇಕು, ಆ ತರ ನಾವು ಬೇಯಿಸ್ಕೋಬೇಕು, ಆವಾಗ್ಲೇ ರುಚಿ ಜಾಸ್ತಿ ತಲೆ ಮಾಂಸದ್ದು. ಇವಾಗ ನೋಡಿ ನಾನು ಬೇಯಿಸಕ್ ಇಟ್ಟಿದ್ದೀನಿ, ಕುದೀತಾ ಇದೆ ಸಾಂಬಾರು. ಇಷ್ಟೇ. ನಾನು ಎಷ್ಟು ಬೇಗ ಮಾಡ್ತೀನಿ ಈ ಸಾಂಬಾರ್ನ ಅಂದ್ರೆ ನಮ್ಮ ಮನೆಯವ್ರು ಬೇಗ ತಂದ್ರೆ ಬೇಗ ಮಾಡಿ ಮುಗಿಸ್ಬಿಡೋದೆ. ಇಲ್ಲಿ ನೋಡಿ ಕಾಣಿಸ್ತಿದೆಯಾ ನಿಮ್ಗೆ ಯಾವ ತರ ಇದೆ ಸಾಂಬಾರ್ ಅಂತ? ನನಗೆ ಈ ಕನ್ಸಿಸ್ಟೆನ್ಸಿ ಓಕೆ. ನಮ್ಮನೇಲಿ 4 ಜನ ತಿಂತೀವಿ ನಾವು ಇದನ್ನ, ಸೊ ಅದರಿಂದ. ಇವಾಗ ನಾನು ತೇಜು ಮಸಾಲ ಅವ್ರದ್ದು ಮಟನ್ ಮಸಾಲ ತಗೊಂಡಿದ್ದೀನಿ. ನೀವು ಮನೇಲಿ ಇರೋ ಮಟನ್ ಮಸಾಲ ಅದು ಓಕೆ ಹಾಕೊಳ್ಳಿ. ಮಟನ್ ಮಸಾಲಾನ ಖಾರಕ್ಕೆ ಹಾಕಿ ಉರಿಬೇಡಿ, ಯಾಕೆ ಅಂತ ಅಂದ್ರೆ ಅದು ಟೇಸ್ಟ್ ಇರಲ್ಲ. ಲಾಸ್ಟ್ಗೆ ಸಾಂಬಾರ್ಗೆ ಮಟನ್ ಎಲ್ಲ ಹಾಕಾದ್ಮೇಲೆ ಹಾಕಿ, ಅವಾಗ ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸಾಂಬಾರು. ಇವಾಗ ನೋಡಿ ಸ್ವಲ್ಪ ಸಪ್ಪೆ ಅನ್ನಿಸ್ತು, ನಾನು ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕೊಂಡೆ. ಇವಾಗೆಲ್ಲ ಸಾಂಬಾರ್ ರೆಡಿ ಆಯ್ತು. ಇಷ್ಟೇ ನೋಡಿ ಎಷ್ಟು ಬೇಗ ಸಾಂಬಾರ್ ರೆಡಿ ಆಯ್ತು ಅಂತ. ಇವಾಗ ನಾವು ಕೊನೆಯಲ್ಲಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮುಚ್ಚಿಟ್ರೆ ಮುಗಿಯುತ್ತೆ ಸಾಂಬಾರ್ ಅಷ್ಟೇ. ಇವಾಗ ನೋಡಿ ಎಷ್ಟು ನೀಟಾಗಿ ಕುದೀತಿದೆ. ನೀವು ಕೂಡ ಅಷ್ಟೇ ಸಾಂಬಾರು ಸೈಡಲ್ಲಿ ಎಣ್ಣೆ ಬಿಡ್ತಾ ಇದೆ, ನಿಮಗೆ ಕಾಣಿಸ್ತಿರ್ಬೇಕು. ಈ ತರ ಚೆನ್ನಾಗಿ ಎಣ್ಣೆ ಬಿಡ್ಬೇಕು, ಆವಾಗ ಮಟನ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಖಾರನ ಬೇಗ. ಅಷ್ಟೇ ಈ ಸಾಂಬಾರ್ ಮಾಡೋದು ಈಸಿ. ಒಂದ್ಸಲ ಟ್ರೈ ಮಾಡಿ ಪ್ಲೀಸ್, ನನ್ಗೂ ಸಪೋರ್ಟ್ ಮಾಡಿ. ನಾನು ಮಾಡೋ ಅಡ್ಗೆನೆಲ್ಲ ಒಂದ್ಸಲ ಟ್ರೈ ಮಾಡಿ ಪ್ಲೀಸ್. ಇವಾಗ ನೋಡಿ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ ನಾನು. ಲೈಟ್ ಆಗಿ ಹಾಕೊಳ್ಳಿ, ಜಾಸ್ತಿ ಹಾಕಕ್ ಹೋಗ್ಬೇಡಿ. ಮತ್ತೆ ಪುದೀನ ಸೊಪ್ಪು ಅಷ್ಟೇ ಈ ಸಾಂಬಾರ್ಗೆ ಜಾಸ್ತಿ ಹಾಕಕ್ ಹೋಗ್ಬೇಡಿ, ಅದೇ ಸ್ಮೆಲ್ ಬರುತ್ತೆ, ಚೆನ್ನಾಗಿರಲ್ಲ ಸಾಂಬಾರು. ಸೊ ಅದ್ರಿಂದ ಇವಾಗ ನೋಡಿ ನಾನು ಮುದ್ದೆ ಮಾಡಿದೀನಿ. ನಮ್ ಕಡೆ ಹಾಸನ್ ಸೈಡ್ ಅವರೆಲ್ಲ ರಾಗಿ ಮುದ್ದೆ ಮಾಡ್ತೀವಿ, ಈ ಕಡೆ ಬೆಂಗಳೂರಿಂದ ಈ ಕಡೆ ಎಲ್ಲ ಸ್ವಲ್ಪ ನುಚ್ಚಾಕ್ಬಿಟ್ಟು ಮುದ್ದೆ ಮಾಡ್ತಾರೆ. ನಾನು ಅದೇ ತರ ಮಾಡಿದೀನಿ, ಅದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನಾನು ಹಾಕ್ತಿದೀನಿ ತಲೆಕಾಲ್ ಮಾಂಸನ ಸಾಂಬಾರ್ದು ಯಾವ ತರ ಇದೆ ಅಂತ. ಇಷ್ಟೇ, ಅನ್ನಕ್ಕೂ ಚೆನ್ನಾಗಿರುತ್ತೆ ಮತ್ತೆ ಇದಕ್ಕೂ ಚೆನ್ನಾಗಿರುತ್ತೆ ಮುದ್ದೆಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಎಲ್ಲ ಬೆಲ್ ಐಕಾನ್ ಆನ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್